ಅದು ಒಂದು ಸಮುದಾಯ ಅಂತ ತಗೊಂಡಾಗ ಅಥವಾ ಒಂದು ಮತ ಅಂತ ತಗೊಂಡಾಗ ಅದ್ರ ಒಳಗಡೆ ಇನ್ನೊಂದು ಅಷ್ಟಿದಾವಲ್ಲ ತಾರತಮ್ಯಗಳು, ಅದ್ರ ಬಗ್ಗೆ ನನಗೆ ಪ್ರಶ್ನೆ ಮಾಡಕ್ ಶುರುವಾಯ್ತು, ಅದ್ರ ಕಾಡಕ್ ಶುರುವಾಯ್ತು. ಸೊ ನಾವು ಎಷ್ಟು ಡೆವಲಪ್ ಆದರೂ ಕೂಡ ನಮ್ಮ ಮಾನಸಿಕ ಸ್ಥಿತಿ ಏನಿದೆಲ್ಲ ಅದೇ ಆ ಹಂತದಲ್ಲಿನೇ ಇದೆ ಸರ್. ನಮ್ಮ ಸೋಷಿಯಲ್ ಸ್ಟ್ರಕ್ಚರಲ್ಲಿ ಕಾರಣಗಳು ತುಂಬ ಇದೆ. ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇರ್ಬೋದು, ಸೋಷಿಯಲ್ ಸ್ಟ್ರಕ್ಚರ್ ಇರ್ಬೋದು, ಬೆಳೆದಿರ್ತಕ್ಕಂಥ ವಾತಾವರಣ ಇರ್ಬೋದು, ಈ ಹಳ್ಳಿ ಪರಿಸರ ಇರ್ಬೋದು. ಅವರು ಕಟ್ಕೊಳಕ್ಕೆ ಬರ್ತಾರಲ್ಲ, ಆ ಬಸ್ಸಲ್ಲೂ ನಾನು ಟ್ರಾವೆಲಿಂಗ್ ಮಾಡ್ತಾಯಿದ್ದೆ. ಆ ಮಕ್ಕಳನ್ನ ರೇಷನ್ ಎಲ್ಲ ಕತ್ಕೊಂಡು ಎಲ್ಲೋ ಒಂದು ಡಾಬಾದ ಹತ್ರ ಬಸ್ ಸ್ಟಾಪ್ ಮಾಡಿದಾಗ ಆ ಡಾಬಾದ ಹತ್ರ ಊಟಕ್ಕೆ ಹೋದರೂ ಕಾಸಿರಲ್ಲ. ನಮ್ಮ ಭಾಗದ ಕಥೆಗಳನ್ನು ಯಾಕೆ ನಾವು ಸಿನಿಮಾ ಮುಖಾಂತರ ಹೇಳ್ಬಾರ್ದು ಅಂತ. ಸೊ ನಾವೆಲ್ಲ ಭಾಗದ ನೋಡಿದ್ವಿ. ನಮ್ಮ ಮಂಡ್ಯ ಮೈಸೂರು ನೋಡಿದ್ವಿ, ನಮ್ಮ ದಕ್ಷಿಣ ಕನ್ನಡ ನೋಡಿದ್ವಿ. ಸೊ ನಮ್ಮ ಭಾಗದ ಕೆಲವೊಂದು ಕಥೆಗಳು ಇದ್ದಾವೆ. ಒಂದು ಕಡೆ ರಕ್ಷಿತ್ ಶೆಟ್ಟಿ ಸರ್ ಹೇಳಿದರು, ಕ್ವಶನ್ ಮಾಡಿದಾಗ ನೀವು ಯಾಕೆ ಉತ್ತರ ಕರ್ನಾಟಕ ಸಿನಿಮಾನ ಮಾಡಬಾರ್ದು, ಆ ಭಾಗದ ಕಥೆಗಳನ್ನು ಯಾಕೆ ನೀವು ಇದು ಮಾಡೋದು ಅಂತ. ಆ ಭಾಗದ ಕತೆ ಹೇಳ್ಬೇಕಂತಂದರೆ ಅದು ನಾನು ಆಗಬೇಕಾಗಿಲ್ಲ, ಆ ಭಾಗದಲ್ಲಿ ಇರೋ ನಿರ್ದೇಶಕರು ಬೇಕು, ಫಿಲ್ಮ್ ಮೇಕರ್ಸ್ ಬೇಕು. ಅಂದರೆ ನಾನು ಹೇಳ್ತಿರೋದು ಇವತ್ತಿನ ಪರಿಸ್ಥಿತಿಗೆ ಈ ಥರದ್ದು ಅದೇ ಸೂಕ್ಷ್ಮ ವಿಷಯಗಳೊಂದಷ್ಟು ಇದೆಯಲ್ಲ, ಅದನ್ನು ನೇರವಾಗಿ ಹೇಳಿದ್ರೂ ಆಪತ್ತೇನೆ, ಇಲ್ಲ ತುಂಬ ಸಿಂಬಾಲಿಕ್ ಆಗಿ ಹೇಳಿದ್ರೂ ಗೊತ್ತಾಗಲ್ಲ. ಸೊ ಅದೆರಡರ ಮಧ್ಯೆ ಅಷ್ಟು ಸರಾಗವಾಗಿ ನೀವು ನರೇಟ್ ಮಾಡುವಂಥ ವಿಷಯ ಇದೆಯಲ್ಲ, ಅಂದರೆ ಎಲ್ಲ ಥರದವ್ರಿಗೂ ಅದು ತಾಗುವಂಥದ್ದು. ಅವನಿಗೆ ಆ ಇದು ಗೊತ್ತಿಲ್ಲದೆ ಇರಲಿ, ವಿಜುವಲಿ ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ, ವಿಷಯದಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ, ನೇರವಾಗಿ ಬಾಯಲ್ಲಿ ಹೇಳ್ತಾ ಇಲ್ಲ. ಸೊ ಆ ಕ್ಲೈಮ್ಯಾಕ್ಸ್ ಪಂಚು ಒಂದು ಅಂದರೆ ಈ ನರೇಷನ್ ಬಗ್ಗೆ ನಾನು ಕೇಳ್ತಾ ಅಂದರೆ ನನಗೆ ಏನಾಗುತ್ತೆ ಅಂದರೆ ನನಗೆ ಒಂದು ಕ್ಲಾರಿಟಿ ಇದೆ. ಅಂದರೆ ಏನೇ ಹೇಳಿದ್ರು ಕೂಡ ಒಂದು ಸಿನಿಮಾ ಅನ್ನೋದು ಒಂದು ಐಡೆಂಟಿಟಿ ಆಗಬಾರ್ದು ಅನ್ನೋದು. ಒಂದು ಅಂದರೆ ಈಸಮ್ಗೆ ಇದು ಆಗಬಾರ್ದು ಅನ್ನೋದು. ಸಿನಿಮಾ ಅನ್ನೋದು ಪ್ರಾಪರ್ ಎಂಟರ್ಟೈನಿಂಗ್ ಆಗಿ ಕೊಡಬೇಕು. ಏನು ಈ ವಿಷಯ ಹೇಳ್ಬೇಕು ಅನ್ನೋದಿದೆಯಲ್ಲ ಅದನ್ನು ಹೇಳ್ಬೇಕು ಅನ್ನೋದು ನನ್ನ ಕ್ಲಾರಿಟಿ ಇದ್ದಿದ್ದು. ಸೊ ಆ ಕಾರಣಕ್ಕೋಸ್ಕರ ಸರ್ ಅದು ಯಾರಿಗೂ ಕೂಡ ಯಾವುದೇ ಈ ಇಸಮ್ಗೆ ಒಳಗಾಗದೇ ನಾವು ನೀಟಾಗಿ ಎಂಗೇಜಿಂಗ್ ಮಾಡದೆ ಆ ವಿಷಯಗಳನ್ನ ಹೇಳ್ತಾ ಹೋಗಿದ್ದೀವಿ ಸರ್, ಅಷ್ಟೇ. ಅದು ಹ್ಯೂಮನ್ ಎಮೋಷನ್ಸ್ ನನಗೆ ತುಂಬ ಇಷ್ಟ ಆಗಿದ್ದು ಪರಿಸರ. ಅಂದರೆ ಇವತ್ತಿಗೂ ಈ ಥರದ್ದೊಂದು ಪೀಳಿಗಿದೆ, ಅದು ಏನು ಅನ್ನೋದು ಸಿನಿಮಾ ನೋಡೋದಾಗ ಗೊತ್ತಾಗುತ್ತೆ. ಅಂದರೆ ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ. ಅಂದರೆ ನನಗೆ ಪ್ರಶ್ನೆ ಆಗಿದೆ ಪಿಕ್ಚರ್ ನೋಡ್ಬೇಕಾದ್ರೆ, ಎಜುಕೇಟೆಡ್ಸು, ಇವತ್ತಿನ ಎಜುಕೇಟೆಡ್ಸು ಈ ಕೆಲಸ ಮಾಡ್ತಿದ್ದಾರೆ. ಇನ್ನೊಂದು ಅದು ಒಂದು ಸಮುದಾಯ ಅಂತ ತಗೊಂಡಾಗ ಅಥವಾ ಒಂದು ಮತ ಅಂತ ತಗೊಂಡಾಗ ಅದ್ರ ಒಳಗಡೆ ಇನ್ನೊಂದು ಅಷ್ಟಿದಾವಲ್ಲ ತಾರತಮ್ಯಗಳು, ಅದ್ರ ಬಗ್ಗೆ ನನಗೆ ಪ್ರಶ್ನೆ ಮಾಡಕ್ಕೆ ಶುರುವಾಯ್ತು, ಅದ್ರ ಕಾಡಕ್ಕೆ ಶುರುವಾಯಿತು. ಅಂದರೆ ಈ ಒಂದು ಹುಡುಗನ ಒಂದು ಏನೂ ಅರಿಯದ ಒಂದು ಮುಗ್ಧ ಹುಡುಗನ ಒಂದು ಆಸೆ ಪೂರೈಸ್ಕೊಳ್ಳೋ ಅಂಥ ಒಂದು ಜರ್ನಿಯಲ್ಲಿ ಇಷ್ಟೆಲ್ಲ ಪ್ರಶ್ನೆಗಳು, ಇಷ್ಟೆಲ್ಲ ಇದು ದೇಶದಲ್ಲಿ ಏನು ನಡೀತಾ ಇದೆ ಇವತ್ತಿನ ಪರಿಸ್ಥಿತಿಯಲ್ಲಿ, ಅದೆಲ್ಲವೂ ಪ್ರತಿಬಿಂಬಿಸಿದೆಯಲ್ಲ ಸಿನಿಮಾದಲ್ಲಿ ಅನ್ನಿಸ್ತು. ಸೊ ಇಷ್ಟು ಯೋಚನೆಗಳನ್ನ, ಇಷ್ಟು ವಿಷಯನ ಈಗ ತಗೊಂಬಂದು ಈ ತರ ಪುಟ್ಟದಾಗ ಹಿಂಗೆ ಬಿಟ್ಟಿದ್ದೀರಲ್ಲ, ಹೆಂಗೆ ಇದು ಅಂತ. ಅಂದ್ರೆ ಇದು ನಾರ್ತ್ ಕರ್ನಾಟಕದಲ್ಲಿ ಅಂದ್ರೆ ಪ್ರತಿನಿತ್ಯ ನಡೀತಕ್ಕಂಥ ಘಟನೆಗಳು ಸರ್ ಇವು. ಅಂದ್ರೆ ನಮ್ಮ ಸೋಷಿಯಲ್ ಸ್ಟ್ರಕ್ಚರಲ್ಲಿ ಸೊ ನಾವು ಎಷ್ಟು ಡೆವಲಪ್ ಆದರೂ ಕೂಡ ನಮ್ಮ ಮಾನಸಿಕ ಸ್ಥಿತಿ ಏನಿದೆಲ್ಲ ಅದೇ ಆ ಹಂತದಲ್ಲಿನೇ ಇದೆ ಸರ್. ಆ ಮಾನಸಿಕ ಸ್ಥಿತಿಯಿಂದ ಆಚೆ ಬರೋಕ್ಕಾಗ್ತಿಲ್ಲ. ಅದಕ್ಕೆ ಕಾರಣಗಳು ತುಂಬ ಇದೆ. ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇರ್ಬೋದು, ಸೋಷಿಯಲ್ ಸ್ಟ್ರಕ್ಚರ್ ಇರ್ಬೋದು, ಅಥವಾ ಇನ್ನೂ ಏನೇ ಅವರ ಬೆಳೆದಿರ್ತಕ್ಕಂಥ ವಾತಾವರಣ ಇರ್ಬೋದು, ಈ ಹಳ್ಳಿ ಪರಿಸರ ಇರ್ಬೋದು. ಸೊ ಅದೆಲ್ಲ ಇರೋದ್ರಿಂದ ಹಂಗಾಗಿದೆ. ಬಟ್ ಅದನ್ನು ಇನ್ನೂ ಇದೆ ಅನ್ನೋದೇ ನಮ್ಮ ಸಿನಿಮಾದ ಇದು ಸರ್, ಕೊನೆಗೆ ನಾವು ಹೇಳ್ತಕ್ಕಂಥ ವಿಷಯ. ಸೊ ಅದನ್ನ ಏನು ಯಾರಿಗೂ ನೋವಾಗ್ದಂಗೆನೆ ಇದು ಸಿನಿಮಾ ಆಗಿ ನೋಡಿ, ಜೊತೆಗೆ ಯಾರಿಗೂ ಕೂಡ ನಾವು ಬೆರಳು ಮಾಡಿ ತೋರಿಸ್ತಕ್ಕಂಥ ಅಲ್ಲ. ಒಂದು ಸೋಷಿಯಲಲ್ಲಿ ಇರ್ತಕ್ಕಂಥ, ಸೊಸೈಟಿಯಲ್ಲಿ ಇರ್ತಕ್ಕಂಥ ಒಂದು ವಿಷಯನ ನಾವು ಎಷ್ಟು ಎಂಗೇಜಿಂಗ್ ಆಗಿ ಹೇಳ್ಬೋದು, ಎಷ್ಟು ಆಡಿಯನ್ಸಿಗೆ ಇದನ್ನು ಹಿಂಗೂ ಇದೆಯಲ್ಲ ಅನ್ನೋದು, ಆ ಒಂದು ಪಾಯಿಂಟ್ನ ಪಿನ್ ಮಾಡ್ಬೋದು ಅನ್ನೋದನ್ನ ಆ ಪ್ರಯತ್ನ ಸರ್, ಅಷ್ಟೇ. ಆ್ಯಕ್ಚುಲಿ ಆಯುಷ್, ನಿಮ್ಮ ಅಂದರೆ ಅವಾಗಲೇ ಹೇಳ್ತಾ ಇದ್ರು, ಹೌದು ನೀವು ಹೇಳಿದ ಸತ್ಯ, ಅದೇ ರಿಯಾಲಿಟಿ ಕೂಡ ಇವತ್ತಿನ ಇಂಡಸ್ಟ್ರಿಯಲ್ಲಿ ಪರಿಸ್ಥಿತಿಯಲ್ಲಿ ಬರ್ತಿರೋಂಥ ಅಪ್ಕಮಿಂಗ್ ಡೈರೆಕ್ಟರ್ಸ್ಗಳಾಗಲಿ. ಅಂದರೆ ಅವ್ರದ್ದು ಆ್ಯಂಗಲಲ್ಲಿ ಅವ್ರು ಹೇಳ್ತಾರೆ, ಇವ್ರ ಆ್ಯಂಗಲಲ್ಲಿ ಇವ್ರು ಹೇಳ್ತಾರೆ. ಅದು ಯಾವಾಗ್ಲೂ ಡೈರೆಕ್ಟರ್ಸ್ ಮೀಡಿಯಂ ಸಿನಿಮಾ ಯಾವತ್ತೂ ಸೋಲಿಲ್ಲ, ಯಾವತ್ತೂ ಆಗಿಲ್ಲ ಕೂಡ. ಕರೆಕ್ಟ್. ಸೊ ನನ್ನ ಅನಾಲಿಸಿಸ್ ಅದು, ನಾನು ಯಾರ ಹತ್ರ ಬೇಕಾದ್ರೆ ಹೇಳ್ತೀನಿ ಇದನ್ನು. ಸೊ ನಿಮ್ಮ ಇಂತಹ ಪರಿಸ್ಥಿತಿಯಲ್ಲಿ ಈ ಥರದೊಂದು ಕಥೆ ಆಯ್ಕೆ ಮಾಡ್ಕೊತಿರಲ್ಲ. ನಾನು ಆ್ಯಕ್ಚುಲಿ ಈ ಸುಮಾರು ನಾನು ತುಂಬ ಕಾಲೇಜ್ ಡೇಸಿಂದ ನೋಡ್ತೀನಿ, ಹೊಸಕೆರೆಹಳ್ಳಿ ಹತ್ರ ಎಲ್ಲ ಅಥವಾ ಒಂದಷ್ಟು ಜಾಗಗಳಿದೆ, ಅಲ್ಲಿ ಉತ್ತರ ಕರ್ನಾಟಕದವ್ರು ಒಂದಷ್ಟು ಜನ ಈ ಗಾರೆ ಕೆಲಸ, ಕಾಂಕ್ರೀಟ್ ಹಾಕೊಳ್ಳಿಕ್ಕೆ ಆ ಥರದ್ದು ಒಂದಷ್ಟು ಜನ ಬಂದು ಇಲ್ಲಿ ಕೆಲಸ ಮಾಡಿಕೊಂಡು ಇಲ್ಲಿ ಬದುಕನ್ನ ಕಟ್ಕೊಳ್ತಿರೋ ಅಂಥದ್ದು. ನನಗೆ ಎಲ್ಲೋ ಒಂದು ಕಡೆ ಇದು ಫಸ್ಟ್ ನೋಡಿದಾಗ ಅದೇ ಅನ್ನಿಸ್ತು, ಇಲ್ಲಿ ಅವ್ರು ಬಂದು ಇಲ್ಲಿ ಆ ಥರದವ್ರ ಕಥೆ ಅಂತ. ಇದು ಹೆಂಗೆ ನಿಮಗೆ ಒಳೆದಿದ್ದು, ಹೆಂಗೆ ಆಯ್ಕೆ ಮಾಡ್ಕೊಂಡು? ಮತ್ತೆ ಆ ವಿಷಯನ ಹೇಳ್ತಾ ಅದು ಅಂದರೆ ಟ್ರೈಲರ್ ನೋಡೋದು ಅಷ್ಟೇ, ನಮ್ಗೆ ಏನೂ ಗೊತ್ತಿಲ್ಲ. ಅದು
ಏನೋ ಕಾಮಿಡಿ ಹೇಳ್ತಿದ್ದಾರೆ ಅಂತ ಅದೊಂದು ಭಾವುಕತೆಗೆ ಹೋಗುತ್ತಲ್ಲ, ಅದು ತುಂಬಾ ಕಷ್ಟ. ಆ, ನಾನು ಉತ್ತರ ಕರ್ನಾಟಕ ರಾಯಚೂರು ಆಗಿರೋದ್ರಿಂದ ಸರ್ಗೆ ಗೊತ್ತಿರುತ್ತೆ. ಪ್ರತಿದಿನ ಸರ್ ನಮ್ಮ ಭಾಗದಿಂದ ಬೆಂಗಳೂರಿಗೆ ಎಷ್ಟು ಜನ ಬದುಕು ಕಟ್ಕೊಳಕ್ಕೆ ಬರ್ತಾರಂತಂದಾಗ ಅವರು ಬದುಕು ಕಟ್ಕೊಳಕ್ಕೆ ಬರ್ತಾರಲ್ಲ, ಆ ಬಸ್ಸಲ್ಲೂ ನಾನು ಟ್ರಾವೆಲಿಂಗ್ ಮಾಡ್ತಾಯಿದ್ದೆ. ಈಗಲೂ ನಾವು ಆ ಬಸ್ಸಲ್ಲೇ ಬರೋದು. ಸೊ ಅವ್ನು ನೋಡಿದಾಗ ನಮಗೊಂದು ಫೀಲ್ ಆಗೋದು. ಆ ಮಕ್ಕಳನ್ನ ರೇಷನ್ ಎಲ್ಲ ಕತ್ಕೊಂಡು ಎಲ್ಲೋ ಒಂದು ಡಾಬಾದ ಹತ್ರ ಬಸ್ ಸ್ಟಾಪ್ ಮಾಡಿದಾಗ ಆ ಡಾಬಾದ ಹತ್ರ ಊಟಕ್ಕೆ ಹೋದರೂ ಕಾಸಿರಲ್ಲ, ಮನೆಯಿಂದ ರೊಟ್ಟಿ ಚಟ್ನಿ ತಂದ್ಕೊಂಡು ಊಟ ಮಾಡ್ತಿರ್ತಾರೆ. ಇವೆಲ್ಲ ನಮ್ಮ ಕಣ್ಮುಂದೆ ಹೇಳಿದಾಗ ನಮ್ಮ ಭಾಗದ ಕಥೆಗಳನ್ನು ಯಾಕೆ ನಾವು ಸಿನಿಮಾ ಮುಖಾಂತರ ಹೇಳ್ಬಾರ್ದು ಅಂತ ಒಂದು ಅನ್ನಿಸ್ತು. ಅದನ್ನು ಹೇಳಿದ್ರೆ ಯಾವ ಥರ ಹೇಳ್ಬೇಕು, ತುಂಬ ಎಮೋಷನಲ್ಲಾಗಿ ಹೇಳ್ಬಿಟ್ರೆ ಜನರು ಇದು ಮಾಡಲ್ಲ, ತೊಗೊಳ್ಳಲ್ಲ. ಸೊ ನಮ್ಮ ಭಾಗದ ಜನರನ್ನು ಯಾವ ಥರ ತೋರಿಸ್ಬೇಕು ಅದೊಂದು ನನಗೆ ಕಾಡ್ತಾಯಿತ್ತು. ಪ್ರತಿ ಸರಿ ಒಂದು ಜರ್ನಿ ಮಾಡುವಾಗ ಏನೋ ಒಂದು ತಲೆಯಲ್ಲಿ ಓಡ್ತಾಯಿತ್ತು. ಸೊ ಇದನ್ನು ಏನಾದರೂ ಒಂದು ಕತೆ ಮಾಡಬೇಕು, ಬರೀ ಇಷ್ಟೇ ಮಾಡಿದ್ರೆ ಆಗಲ್ಲ. ಆಮೇಲೆ ಬೆಂಗಳೂರಿಗೆ ಮತ್ತು ಉತ್ತರ ಕರ್ನಾಟಕದವರೆಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಯಾವ ಥರ ಅಂತಂದರೆ, ಈಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಫ್ಲಡ್ ಬಂದಿತ್ತು 2009ರಲ್ಲಿ. ನಾನು ಆಗ ಊರಲ್ಲಿದ್ದೆ. ನಮ್ಮ ತುಂಗಭದ್ರಾ ನದಿ ಎಡದಂಡೆ ಬಲದಂಡೆ ಅವೆಲ್ಲ ತುಂಬಿ ಹಳ್ಳಿ ಎಲ್ಲ ಮುಳುಗೋದಾಗ ನೀವು ನಂಬಲ್ಲ ಸರ್, ಬೆಂಗಳೂರಿಂದ ಎಷ್ಟೋ ಜನರು ಒಂದು ಸಹಾಯ ಮಾಡಿದರು. ಅದು ಧನ ಸಹಾಯ ಆಗಿರ್ಬೋದು, ಫುಡ್ಡು, ಕಿಟ್ಟು, ಬಟ್ಟೆ, ಅದನ್ನು ನಾವು ಯಾವತ್ತೂ ಮರಿಬಾರ್ದು. ಅದೊಂದು ಅದು ಹೇಳ್ಬೇಕಾಗಿತ್ತು ನನಗೆ. ಆಮೇಲೆ ಇಲ್ಲಿ ಬಂದಾಗ ಇಲ್ಲಿ ಬೆಂಗಳೂರವರು ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಯಾವ ಥರ ಒಂದು ಹೆಲ್ಪ್ ಮಾಡ್ತಾ ಇರ್ತಾರೆ, ಇವ್ರದ್ದು ರಿಲೇಷನ್ ಹೆಂಗಿರುತ್ತೆ, ಇದೊಂದು ಮಾಡಬೇಕು. ಬಟ್ ಇಷ್ಟು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಇದ್ರ ಬಿಟ್ಟು ಬೇರೆ ಏನೋ ಹೇಳಬೇಕು. ಏನೋ ಅಂದರೆ ಇಲ್ಲಿ ಯಾರು ಕೆಟ್ಟವರು ಯಾರು ಒಳ್ಳೆಯವರು ಇದಲ್ಲ, ಇಬ್ಬರದ್ದು ಅವೊಂದು ರಿಲೇಷನ್ಸ್ ಹೇಳಬೇಕು. ಬೆಂಗಳೂರವರು ಉತ್ತರ ಕರ್ನಾಟಕದವ್ರು ಆ ಥರ ಹೋದಾಗ ಅದನ್ನು ನಾರ್ಮಲಾಗಿ ಬರೀ ಮಾನವೀಯತೆಯಿಂದ ಹೇಳಿದ್ರು, ಮನುಷ್ಯರು ಪ್ರೀತಿಯಿಂದ ಹೇಳಿದ್ರು ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಅದಕ್ಕೆ ಒಂದು ನಡುಕು ಏನಾದರೂ ಬೇಕು ಅಂತ ಅನಿಸ್ತು. ಬೇಕಾಗಿರೋದು ಅದೇ. ನನಗೆ ಇನ್ನೊಂದು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇವರು ಟ್ರೈಲರ್ ನೋಡಿದ ನಂತರ, ಪಪ್ಪಿ ಟ್ರೈಲರ್ ನೋಡಿದ ನಂತರ ಏನಾಗುತ್ತೆ ಅಂದರೆ, ಅಲ್ಲಿನ ಪಕ್ಕ ಆ್ಯಕ್ಸೆಂಟ್ ಇದೆಯಲ್ಲ ಸರ್. ಈಗ ಉತ್ತರ ಕರ್ನಾಟಕ ಅಂದ ತಕ್ಷಣ ಅಂದರೆ ಬೇರೆ ಬೇರೆ ಥರ ಆ್ಯಕ್ಸೆಂಟ್ಗಳಿದಾವೆ. ಇದು ಪಕ್ಕ ನಮ್ಮದು ರಾಯಚೂರ್ದು, ಇದು ಕಲ್ಯಾಣ ಕರ್ನಾಟಕ. ಕಲ್ಯಾಣ ಕರ್ನಾಟಕದ ಅದನ್ನು ನೀಟಾಗಿ ಇಳಿಸಿದ್ದಾರೆ ಇವರು. ಅದಕ್ಕೆ ಟ್ರೇಲರು ನಿಮಗೆ ಮಜಾ ಕೊಡೋದು. ಯಾಕಂದರೆ ಅದು ನಿಜವಾದ ಒಂದು ಲೋಕಲ್ ಅದು ಇದೆಯಲ್ಲ, ಆ ಸೊಗಡು, ಆ ಭಾಷೆಯ ಸೊಗಡು ಇದೆಯಲ್ಲ, ಅದನ್ನು ನೀಟಾಗಿ ಇರೋದ್ರಿಂದ ಅದು ಪಕ್ಕ ಇದ್ದಾಗ. ನಮ್ಮ ಸಿನಿಮಾದಲ್ಲ ಹಂಗೇನೆ, ನಿಮಗೆ ಹೆಬ್ಬುಲಿ ಕಟ್ ನೋಡಿದ್ರು ಕೂಡ ನಮ್ಮ ಪಕ್ಕ ರಾಯಚೂರದ್ದು ಭಾಷೆಯನ್ನು ಡೈಲೆಕ್ಟ್ನ ತೊಗೊಂಬಂದಿದ್ದೀವಿ. ಸೊ ಅದನ್ನು ನಿಮಗೆ ಮಜಾ ಕೊಡುತ್ತೆ ಡೆಫಿನೆಟ್ಲಿ. ಸೊ ಇದು ಅಂದರೆ ಎಲ್ಲ ಈ ಸಿನಿಮಾಗಳು ನೋಡಿದಾಗ ಒಂದು ನಿಜವಾದ ಒಂದು ಇಲ್ಲೊಂದು ಡೈಲೆಕ್ಟ್ ಇದೆ, ಇದು ಮಜಾ ಕೊಡುತ್ತೆ ಅನ್ನೋದಾದರೆ 2 ಸಿನಿಮಾ ನೋಡ್ಬೇಕು ಅಂತ ನಾನು ಹೇಳೋದು. ಅಲ್ಲ, ನಾನು ಅದಕ್ಕೇನೆ ಬಂದೆ ಅಂದರೆ, ಆ ಹುಡುಗರು ಕೂಡ ಅಷ್ಟೇ ಚೂಟಿ ಇದೆ. ನನ್ ಇನ್ ಜನರಲ್ ಆಗಿ ಅವರು ಇವಾಗ ಮಾತಾಡಿಸ್ಬೇಕಾದ್ರೆ ಏನ ಎಷ್ಟು ಚಿಕ್ಕ ಹುಡುಗರು ಎಷ್ಟು ಆಕ್ಟಿವ್ ಆಗಿದ್ದಾರೆ. ಸಿನಿಮಾದೊಳಗು ಅದನ್ನ ಹೇಳಿರೋ ರೀತಿ, ಆ ಮುಗ್ಧ ಮನಸ್ಸುಗಳು. ಬಟ್ ಇನ್ನು ಸ್ಪಾಂಟೇನಿಯಸ್ ಆಗಿ ಹೊಡಿಯೋಂಥ ಡೈಲಾಗ್ಸು ಅಥವಾ ಹೇಳೋಂಥ ಆಕ್ಚುಲಿ ರಿಯಲ್ ಆಗಿ ಆ ಥರ ಇರ್ತಾರೆ. ನಾನು ಸೋಮು ಸೌಂಡ್ ಇಂಜಿನಿಯರ್ ಅಂತ ಒಂದು ಪಿಕ್ಚರ್ ಪ್ರಮೋಷನ್ಗೆ ಬಾಗಲಕೋಟೆ ಕಡೆ ಹೋಗಿದೆ, ಒಂದು ಊರಲ್ಲಿ ಹಳ್ಳಿ. ಸೇಮ್ ಎಕ್ಸ್ಪೀರಿಯನ್ಸ್ ನನ್ಗೆ ಆಯ್ತು. ಮಕ್ಳು ಇಷ್ಟೊಂದು ಚೂಟಿ ಇರ್ತಾರ, ಹಿಂಗಿದಾರ ಇಲ್ಲಿ ಅಂತ ಅನ್ಬಿಟ್ಟು. ಅಂದ್ರೆ ಆ ಪರಿಸರಕ್ಕೆ ತಕ್ಕಂತೆ ಮಕ್ಕಳು, ಬಟ್ ಅವ್ರು ಇರೋ ಜ್ಞಾನದನ್ನ ಅಷ್ಟು ಫಟಾಫಟ್ ಅಂತ ಮಾತಾಡುವಂಥ ಹುಡುಗರು. ಅದನ್ನು ತುಂಬ ಚೆನ್ನಾಗಿ ಇಲ್ಲ ಅದೇನೆ. ಈಗ ನಮ್ಮ ಭಾಗದ್ದು ಹೆಂಗಿದೆ, ಇವತ್ತಿಗೂ ನಮ್ಮ ಭಾಗದಲ್ಲಿ ಹೋಗಿ ಕೆಲವೊಂದು ರೀಲ್ಸ್ ಆಗಿದ್ದಾವೆ ಸರ್ಗೆ ಗೊತ್ತು ನಿಮ್ಗೆ. 2 ಮಗ್ಗಿ ಹೇಳಂತ 2 1 2 2 10 ಅವೆಲ್ಲ ನಮ್ಮ ಭಾಗದವ್ರೆ. ಅಂದರೆ ನೋಡಿ ಎಷ್ಟು ಮುಗ್ಧತೆ ಇದೆ ಅಂತಂದರೆ, ಇನ್ನೂ ಅವ್ರಿಗೆ ಸರಿಯಾದ ಶಿಕ್ಷಣ ಸಿಗ್ತಾ ಇಲ್ಲ. ಬಟ್ ಅದು ಈ ಭಾಗದಲ್ಲಿ ಕಡಿಮೆ. ನಮ್ಮ ದಕ್ಷಿಣ ಕರ್ನಾಟಕ ಈ ಕಡೆ, ನಮ್ಮ ಉತ್ತರ ಕರ್ನಾಟಕದ ಸೈಡು ಅವೆಲ್ಲ ಜಾಸ್ತಿ. ಯಾಕಂದರೆ ಆ ಭಾಗದ ಶಿಕ್ಷಣ ಹಂಗಿದೆ, ಅಲ್ಲಿ ಶಿಕ್ಷಣ ವ್ಯವಸ್ಥೆ ಇದೆ. ನಾ ಟ್ರೈಲರಲ್ಲಿ ಅದನ್ನೇ ಹೇಳಿರೋದು. ಸೊ ಅವನು ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದಂತಂದ್ರೆ, ರಾಷ್ಟ್ರೀಯ ಪ್ರಾಣಿ ಯಾವುದಂತನೂ ಗೊತ್ತಿಲ್ಲದಷ್ಟು ಮುಗ್ಧ, ಎಮ್ಮೆ ಅಂತ ನಿಜ ಸರ್. ಅದು ಈಗಲೂ ದೊಡ್ಡವರಿಗೂ ಕೇಳಿದ್ರೆ ಕೂಡ ನಿಮ್ಗೆ ಹೇಳೋದು ಯಾವುದೋ ಒಂದು ಅವರು ಏನೋ ಮನೆ ಮುಂದೆ ಕಟ್ಟಿರ್ತಕ್ಕಂಥ ಪ್ರಾಣಿಗಳೇ ಅಥವಾ ಕೋಳಿಗಳು ಅವೇ ನೆನ್ಪು ಬರ್ತಾ ಹೊರತು ವಾತಾವರಣ ಬಿಟ್ಟು ಬೇರೆ ಇರಲ್ಲ ಆ ಜಗತ್ತು. ಸುಂದರವಾದ ಏನು ಕೋಗಿಲೆ ಅಂತದ್ದು ಅಥವಾ ಆ ಥರದ್ದೇ ಎಲ್ಲ ನೆನಪು ಬರಲ್ಲ ಅವಾಗೆಲ್ಲ ಯಾವ. ಸೊ ಆ ಥರ ಆ ನೇಟಿವಿಟಿನ ಹೇಳ್ಬೇಕು ಅನ್ನೋದು ನನಗೆ ತುಂಬ ಇತ್ತು. ಸೊ ನಾವೆಲ್ಲ ಭಾಗದ ನೇಟಿವಿಟಿ, ನಮ್ಮ ಮಂಡ್ಯ ಮೈಸೂರು ನೋಡಿದ್ವಿ, ನಮ್ಮ ದಕ್ಷಿಣ ಕನ್ನಡ ನೋಡಿದ್ವಿ. ಸೊ ನಮ್ಮ ಭಾಗದ ಕೆಲವೊಂದು ಕಥೆಗಳು ಇದ್ದಾವೆ. ಅದು ಹೆಂಗೆ ಅಂತ ಅಂದರೆ ಸರ್, ಉತ್ತರ ಕರ್ನಾಟಕ ಸೈಡು ಒಂದೊಂದು ಜಿಲ್ಲೆಗೆ, ಒಂದೊಂದು ತಾಲೂಕಿಗೆ ಒಂದೊಂದು ಕಲ್ಚರ್ ಇದೆ.
ತುಂಬ ಕಲ್ಚರಲ್ಲಿರೋ ನಮ್ಮ ಇದು ಕರ್ನಾಟಕ, ಅದರಲ್ಲಿ ಎಸ್ಪೆಷಲಿ ಉತ್ತರ ಕರ್ನಾಟಕ ಅಂದರೆ ತುಂಬ ಕಲ್ಚರ್ ಇದೆ, ಅದನ್ನು ಹೇಳೋ ಡೈರೆಕ್ಟರ್ ಬರಬೇಕು. ಸೊ ನನಗೆ ಎಲ್ಲಿ ಒಂದು ಕಡೆ ರಕ್ಷಿತ್ ಶೆಟ್ಟಿ ಸರ್ ಹೇಳಿದರು ಒಂದು ಇಂಟರ್ವ್ಯೂಲಿ. ಸೊ ಒಬ್ಬರು ಕ್ವಶನ್ ಮಾಡಿದಾಗ, ನೀವು ಯಾಕೆ ಉತ್ತರ ಕರ್ನಾಟಕ ಸಿನಿಮಾನ ಮಾಡಬಾರ್ದು, ಆ ಭಾಗದ ಕಥೆಗಳನ್ನು ಯಾಕೆ ನೀವು ಇದು ಮಾಡೋದು ಅಂತ ರಕ್ಷಿತ್ ಶೆಟ್ಟಿ ಸರ್ ಒಂದು ಚೆನ್ನಾಗಿರೋ ಒಂದು ಮಾತು ಹೇಳಿದರು. ಏನಂತಂದರೆ, ಆ ಭಾಗದ ಕತೆ ಹೇಳ್ಬೇಕಂತಂದರೆ ಅದು ನಾನು ಆಗಬೇಕಾಗಿಲ್ಲ, ಆ ಭಾಗದಲ್ಲಿ ಇರೋ ನಿರ್ದೇಶಕರು ಬೇಕು, ಫಿಲ್ಮ್ ಮೇಕರ್ಸ್ ಬೇಕು, ಅವಾಗ ಮಾತ್ರ ಅವರು ಹೇಳೋಕ್ಕೆ ಸಾಧ್ಯ. ಈಗ ನಮ್ಮ ಭಾಗದಲ್ಲಿ ನಾನು ಹೆಂಗೆ ಹೇಳ್ತಾ ಇದ್ದೀನೋ, ಸೊ ಹಂಗಾಗಿ ಆ ಭಾಗದಿಂದ ನಿರ್ದೇಶಕರು ಬರಬೇಕು, ಆ ಕತೆಗಳನ್ನು ಅವರೇ ಹೇಳೋಕ್ಕೆ ಸಾಧ್ಯ. ಅವ್ರು ಬಿಟ್ಟರೆ ಬೇರೆಯವ್ರ ಆ ನೇಟಿವಿಟಿ ಗೊತ್ತಿರಲ್ಲ, ಅದೆಲ್ಲ ನಮಗೆ ಕಾಡ್ತಾ ಇರೋದು. ಅವಾಗ ಕಾಡಿದಾಗ ಸೊ ನಮ್ಮ ಭಾಗದ ಕತೆ ಹೇಳೋಕ್ಕೆ ನಾವು ಆಗಬೇಕು, ನಾವು ಬರಬೇಕು ಅಂತಂದಾಗ ಆ ನೇಟಿವಿಟಿನ ಹೇಳೋಕ್ಕೆ ಪ್ರಯತ್ನ ಪಟ್ಟಿರೋದು. ಸೊ ನಮ್ಮ ಅದೇ ಈ ಭಾಗ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗ, ಉತ್ತರ ಕರ್ನಾಟಕದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಇದು ಪಪ್ಪಿ ಕತೆ.